ಡ್ರೈವಿಂಗ್ ಬ್ರೋ. ಕ್ರೇಜಿ. ಗಗನ್ ಇದು ಲಾಸ್ಟ್ ವರ್ಡ್ ಹೇಳಿ ಗಗನ್. ಜೈ ಹಿಂದ್, ಜೈ ಕರ್ನಾಟಕ. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತೊಂದು ರ್ಯಾಂಡಮ್ ಆಗಿ ಒಂದು ಪ್ಲ್ಯಾನ್ ಮಾಡಿ ಈಗ ಹೊರಟಿದ್ದೀನಿ ಒಂದು ರೈಡ್ ಅಲ್ಲ, ಸಾರಿ, ಯಾವಾಗಲೂ ರೈಡ್ ಹೊರಡ್ತೀನಿ, ಆದರೆ ಇವತ್ತು ರೈಡ್ ಅಲ್ಲ, ಡ್ರೈವ್ ಅಂತ ಹೇಳ್ಬೋದು. ನಾನು ಒಬ್ಬನೇ ಇಲ್ಲ. ಸೊ ನನ್ನ ಜೊತೆ ನೀವು ನೋಡ್ಬೋದು 3 ಫ್ರೆಂಡ್ಸ್ ವಿತ್ 1 ಮಿಸ್ಸಿಂಗ್ ಗೈ. ಯು ಕ್ಯಾನ್ ಸಿ ಗಗನ್, ಆಲ್ಮೈಟಿ ಗಗನ್ ಆ್ಯಂಡ್ ದರ್ಶನ್ ಆ್ಯಂಡ್ ಸಂಜಯ್. ಆ್ಯಸ್ ಯೂಶುವಲ್ ಸಂಜಯ್. ಇದರಲ್ಲಿ ಯೋಗೀಶ್ ಒಬ್ಬ ಇಲ್ಲ, ಅವನೊಬ್ಬ ಮಿಸ್ಸಿಂಗ್, ಅವ್ನು ಬರಲಿಲ್ಲ. ಸೊ ನಾವೀಗ ಕರೆಂಟ್ಲಿ ಶೃಂಗೇರಿಯಲ್ಲಿದ್ದೀವಿ, ನೋಡ್ಬೋದು ನೀವು. ಯಾ ಬ್ರೋ, ಇಲ್ಲಂದ್ರು ಅವನೊಬ್ಬ ಮಿಸ್ ಆದ ಇದರಲ್ಲಿ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಈಗ ನೋಡ್ಬೋದು ಕತ್ಲಾಗ್ತಾ ಬಂತು. ಸೊ ಇನ್ನು ಮೇಯ್ನಾಗಿ ಬಂದದ್ದು ನಾಳೆ ಕ್ಯಾತನ್ಮಕ್ಕಿ ಹೋಗಬೇಕು. ನಾಳೆ ಬೆಳಿಗಿನ ಜಾವ ಕ್ಯಾತನ್ಮಕ್ಕಿ ಒಂದು ಟ್ರೆಕ್ಕಿಂಗ್ ಮಾಡುವ ಅಂತೇಳಿ ಈಚೆ ಬಂದದ್ದು, ಶೃಂಗೇರಿ ಸೈಡ್. ಹಾಗೆ ಶೃಂಗೇರಿಯೆಲ್ಲ ಈಗ ಆಗಿ ಇಲ್ಲೇ ಹತ್ತಿರದಲ್ಲಿ ಎಲ್ಲರೂ ಇದು ನೋಡಬೇಕು, ಯಾವುದಾದ್ರು ಸ್ಟೇ ಸಿಕ್ಕಿದ್ರೆ ಒಳ್ಳೆಯದು, ಇಲ್ಲಾಂದರೆ ನೋಡಬೇಕು ಅಂತ ಕಾರಲ್ಲಿ ಮಲಗುವ ಸ್ಥಿತಿ ಬರುತ್ತೆ ನಮಗೆ. ಸೊ ಈಗ ಟೈಮ್ ಬಂದುಬಿಟ್ಟು 7 ಗಂಟೆ ಆಗಿದೆ. ಇವತ್ತು ಏಕಾದಶಿ ದಿನ ಅಂತೆ, ಹಾಗಾಗಿ ಊಟ ಎಲ್ಲ ಇಲ್ಲ, ಹಾಗಾಗಿ ಫಲಾರ ಸಿಗ್ತದೆ ಅಂತೇಳಿ ಈಗ ಅಲ್ಲಿಗೆ ಹೋಗ್ತಿದ್ವಿ. ನಾವು 6 ಗಂಟೆ ಸಮಯ ಇಲ್ಲಿಗೆ ಬಂದಿದ್ವಿ, ಆದರೆ ದೇವಸ್ಥಾನ ಒಳಗೆ ಹೋಗಲಿಲ್ಲ, ಅಲ್ಲಿ ಸರೌಂಡಿಂಗ್ಗೆ ತಿರ್ಕೊಂಡು ಸುಮ್ಮನೆ. ಈಗ ಮತ್ತೆ ಮಳೆ ಇತ್ತು, ಹಾಗಾಗಿ ಸ್ವಲ್ಪ ಸೈಡಲ್ಲಿ ಕುತ್ಕೊಂಡಿದ್ವಿ. ಈಗ ದೇವಸ್ಥಾನ ಕಡೆ ಹೋಗ್ತಿದ್ವಿ, ದೇವಸ್ಥಾನ ದರ್ಶನ ಆಗಿ ಫಲಾರ ತಿನ್ನುವ. ಸೊ ಲೆಟ್ಸ್ ಡು ಇಟ್. ಸೊ ನೀವು ನೋಡ್ಬೋದು ಯಾವ ಥರ ಬ್ಯೂಟಿಫುಲ್ ಆಗಿದೆ ಗೋಪುರ. ಸೊ ಇನ್ನೇ ಒಂದು ಬ್ರಿಡ್ಜ್ ಇತ್ತು, ಅಲ್ಲೊಂದು ಗಾಡಿ ನಿಲ್ಲಿಸಿ ಕೆಲವೊಂದು ಫೋಟೋ ತಗೊಂಡ್ವಿ. ಸೊ ಈಗ ನಮ್ಮ ಸೆಕೆಂಡ್ ಡೆಸ್ಟಿನೇಷನ್, ಲಾಸ್ಟ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು, ಕ್ಯಾತನ್ಮಕ್ಕಿ. ಅದಕ್ಕೊಂದು ಟ್ರೆಕ್ಕಿಂಗ್. ಸೊ ನೋಡ್ಬೋದು ಗಾಡಿಯಲ್ಲಿ ನಿಲ್ಲಿಸಿದ್ದಾರೆ. ಆ್ಯಂಡ್ ವಿ ಆರ್ ಹೆಡಿಂಗ್ ಟು ಕ್ಯಾತನ್ಮಕ್ಕಿ. ಇನ್ನೇನು 9-10 ಕಿಲೋಮೀಟರ್ಸ್ ಹತ್ರ ಅದರಲ್ಲಿ ರೀಚ್ ಆಗ್ತೀವಿ ನಾವು. ಸೊ ಲೆಟ್ಸ್ ಗೋ. ಸೊ ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ, ಅರ್ಧ ದಾರಿಯಲ್ಲಿ ಬಂದಿದ್ದೀವಿ. ಸೊ ಈ ಟ್ರೆಕ್ಕಿಂಗಲ್ಲಿ ನೀವು ಪರ್ ಪರ್ಸನ್ 60 ರೂಪೀಸ್ ಕೊಡಬೇಕಾಗಿರುತ್ತೆ. ಪ್ರೈವೇಟ್ ವೆಹಿಕಲ್ ಆಗಲಿ, ಯಾವುದು ಬೈಕ್ ಆಗಲಿ, ನಿಮ್ಮ 4x4 ನಿಮ್ಮದೇ ಪ್ರೈವೇಟ್ ವೆಹಿಕಲ್ ಆದರೂ ಬಿಡಲ್ಲ. ನೀವು ಒಂದೇ ಟ್ರೆಕ್ ಮಾಡಬೇಕು, ಇಲ್ಲ ಇವರ ಎಲ್ಲೋ ಬೋರ್ಡ್ ಅಂದರೆ ಇದು ಮಾಡಬೇಕು. ಸೊ ನೋಡ್ಬೋದು ಇದರಲ್ಲಿ ಗಾಡಿ ಬರ್ತಿದೆ ಯಾವ ಥರ ಇದೆ ಅಂತೇಳಿ. ಕ್ರೇಜಿ. ಕಾಂಟ್ಯಾಕ್ಟ್ ಮಾಡಿ, ಕ್ಯಾತನ್ಮಕ್ಕಿ ಅಡ್ವೆಂಚರ್ ನೋಡಿ, ಅವರೇ ಪ್ರಮೋಷನ್ ಮಾಡ್ತಾರೆ. ಹಾಯ್ ಗೈಸ್, ಇವಾಗ ಹತ್ತಿದ್ದೀವಿ, ಇಲ್ಲಿ ಒಬ್ರು ಕೆಳಗಡೆ ಇಳಿಸಿದ್ದಾರೆ. ಸೊ ಕೇಳೋಣ. ಬ್ರೋ, ಹೇಗಿದೆ ವ್ಯೂ? ಟ್ರೆಕ್ಕಿದು ವ್ಯೂ ಹೇಗಿದೆ? ಹೌಸ್ ದ ವ್ಯೂ? ಓಕೆ. ಓಕೆ. ಮೇಲೆ ಏನಾದ್ರು ಜೋರ್ ಮಳೆ ಇದೆಯಾ? ಏನಿಲ್ಲ, ಬರೀ ಫಾಗ್ ಇದೆ ಅಷ್ಟೇ. ಓಕೆ. ಬಂದಿ ಹೋಗಿ ಮಾಡುತ್ತೆ, ವೇಟ್ ಮಾಡಬೇಕು. ನೀವು ಬ್ರೋ ಎಲ್ಲಿಂದ? ಬೆಂಗಳೂರು. ಓಕೆ, ಥ್ಯಾಂಕ್ ಯು. ನೋಡ್ಬೋದು ಹೇಗೆ 4x4 ವೆಹಿಕಲ್ ಅವರು ಆಟ ಆಡ್ತಾರೆ ಅಂತೇಳಿ ಗಾಡಿ. ಕ್ರೇಜಿ ಮಾತ್ರ. ಸೂಪರ್ ಡ್ರೈವಿಂಗ್ ಬ್ರೋ. ಕ್ರೇಜಿ. ಅಯ್ಯೋ
ಮತ್ತೆ ನಾವು ಮೇಲೆ ನಾವು ಮೇಲೆ ಮೇಲೆ ಓಕೆ ಬಾಯ್ ಬಾಯ್ ಬಾಯ್. ನೋಡಿ ಗಗನ್ ಇದು ಲಾಸ್ಟ್ ವರ್ಡ್. ಗಗನ್ ಇದು ಲಾಸ್ಟ್ ವರ್ಡ್. ಹೇಳಿ ಗಗನ್. ಜೈ ಹಿಂದ್, ಜೈ ಕರ್ನಾಟಕ. ಆರ್ಮಿಗಂತೂ ಸೇರ್ಲಿಲ್ಲ. ಬಾಯ್. ಕೊಡೆ ಕೊಟ್ಬಿಟ್ಟು ಹೋಗ್ಬೇಕು. ಏ ಹೌದಾ, ಮಳೆ ಬಂದ್ರೆ ನಮ್ಗೆ ಬೇಕಾಗುತ್ತೆ. ಏ ಮೊಬೈಲ್ ಕೊಟ್ಟು ಹೋಗು. ಹೊಸ ಮೊಬೈಲ್ ನೋಡಿ ಗುರು, ನೋಡಿ ಗಾಯ್ಸ್ ಎಷ್ಟೊಂದು ಸೈಕ್ ಆಗಿದೆ ಅಂತೇಳಿ. ವ್ಯೂ ಒಂದು ಕ್ಲಿಯರ್ ಆಗಿದೆ. ಅಲ್ಲೊಂದು ದಾರಿ ಇದೆ, ಹಾಗೆ ಈ ಸ್ಟ್ರೀಮ್ ಒಂದು ಹರಿಯುತ್ತೆ ನೀರು, ಅದು ನಿಮ್ಗೆ ಕ್ಲಿಯರಾಗಿ ಕಾಣಲ್ಲ ಇಲ್ಲೆಲ್ಲ. ಹಾಗೆ ಹಿಂಗೆ ಹೋಗಿ ಅಲ್ಲಿ ಹೋಗ್ಬೇಕಾಗಿರೋಂಥದ್ದು. ಈ ಕಡೆ ವ್ಯೂನು ಚೆನ್ನಾಗಿದೆ. ಯಾವುದು? ಹಾಂ, ಈಚೆ ಒಂದು ಬೆಟ್ಟ ಇದೆ. ನಾವಲ್ಲಿ ಕಾರ್ ಪಾರ್ಕ್ ಮಾಡಿರೋದ್ರಲ್ಲಿ ಪಾರ್ಕಿಂಗ್ ಕಾಣಿಸ್ತದೆ. ಝೂಮ್ ಆಗತ್ತಾ? ಇದು ಅಲ್ಲಿ ಕ್ಲಿಯರ್ ಕಾಣಲ್ಲ. ಅಲ್ಲಿ ಇರುವಂಥದ್ದು ಅದೇ ನಿಮ್ಗೆ ಅಲ್ಲಿ ನೋಡುವಂಥದ್ದು ಸ್ಟಾರ್ಟಿಂಗ್ ಪಾಯಿಂಟ್. ಅಂದರೆ ಅಲ್ಲಿಂದ ಇನ್ನೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ತನಕ ಬರಬೇಕು ನೀವು ಗಾಡಿಯಲ್ಲಿ. ಮತ್ತೆ ನಿಮಗೆ ಟ್ರೆಕ್ಕಿಂಗ್ ಮಾಡ್ಬೋದು. ಸೊ ನೋಡ್ಬೋದು, ಇನ್ನೊಂದು ಜೀಪ್ ಬರ್ತಾ ಇದೆ, ಆಫ್ ರೋಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಯಾವ ಥರ ಬರ್ತಿದೆ ಅಂತ ನೋಡಿ. ಕ್ರೇಜಿ. ಜೀಪ್ ಲಗಾಡಿ ಕೆಲವು ಬಾಡಿಗೆ ಪೂರ ಜೀಪ್ಗೆ ರಿಪೇರಿ ಬ್ಲೇಡ್ ರೋಡ್ ತುಯರತ್ತ ಒಂದಟ್ಟು ಅಂದ ಬರ್ಪುನ ಪೆಟ್ಟು ಫಾರಂ ಇತ್ತೀರಿ ಜನ ಇತ್ತೆ ಬುಡ್ಪುಜೆ ಉಲಾಯ ಕುಲ್ಲಾಡು ದುಂಬು ಸಿದಾಯಿ ಎಂಜಾಯ್ ಮಾಡ್ತಾ ಇತ್ತೆ ಆತ ಬರ್ತಾ ಇದ್ದಿನ ಬರ್ಸಾ ಇತ್ತಿನ ಮಸ್ತ್ ಬಂಗ ಹಾಕೊಂಡದೆ ಒಂಥರ ಪುಜೆ ಗಾಳಿ ಅಂದ ಬರೀ ಟರ್ಬೋದಲ್ಲಿ ಅವನಿಗೆ ಕರೆಕ್ಟ್ ಅಲ್ಲ ಅವ್ರಿಗೆ ಏನಾದ್ರು ಬೇಕಿದ್ರೆ ಮನೆಗೆ ಎಲ್ಲ ಒಂದು ಬೆಂಕಿ ಪಟ್ಟಣ ಬೇಕಾದ್ರೆ ಇಲ್ಲಿಗೆ ಬರಬೇಕು. ಅಲ್ಲ ಅವರಿಗೆ ಓಡಾಡೋದಕ್ಕೆ ತೊಂದರೆ ಆಗಲ್ವಾ ಅಂತ. ರೋಡ್ ಇದೆ ಅವರಿಗೆ, ಒಂದು ರೋಡ್ ಸಿಂಗಲ್ ರೋಡ್ ಇದೆ. ಸೊ ನನ್ನ ವಾಯ್ಸ್ ನಿಮಗೆ ಕ್ಲಿಯರಾಗಿ ಕೇಳ್ತಿದೆಯಾ ಗೊತ್ತಿಲ್ಲ. ಸೊ ನೀವು ಕೆಳಗೆ ನೋಡ್ಬೋದು, ಕೆಳಗೆ ಅಲ್ಲಿ ಟ್ರೆಕ್ಕಿಂಗ್ ಮಾಡಿ ಈಗ ಮೇಲೆ ತನಕ ಬಂದೀವಿ. ಈಗ ಅಲ್ಲಿ ಕೆಳಗೆ ಜೀಪ್ ಎಲ್ಲ, ಜೀಪ್ ಇದು ಲಾಸ್ಟ್ ಪಾಯಿಂಟ್. ಯಾವ ಜೀಪ್ ಬಂದರೂ ಯಾರ್ದು ಬಂದರೂ ನೀವು ಅಲ್ಲೇ ಗಾಡಿ ನಿಲ್ಲಿಸುವಂಥದ್ದು. ಸೊ ಇಲ್ಲಿ ಹೀಗೆ ನಡ್ಕೊಂಡು ಹೋಗುವಂಥದ್ದು. ಸೊ ಇಲ್ಲಿ ಬೆಟ್ಟ ನೋಡ್ಬೋದು ನೀವು. ಹೀಗೆ ಯಾರೇ ಬಂದರೂ ನಡ್ಕೊಂಡೇ ಹೋಗ್ಬೇಕು. ಇಲ್ಲಿ ಗಾಡಿಯೆಲ್ಲ ಯಾವುದೂ ಎಲ್ಲವಿಲ್ಲ. ಹಾಗಾಗಿ ಅದೇ ಪ್ಲಾಸ್ಟಿಕ್ಗಳೆಲ್ಲ ಅಲ್ಲೆಲ್ಲಿ ಅವರಲ್ಲಿ ಹೇಳಿ ಕಳಿಸ್ತಾರೆ, ಮೇಲೆ ಡಸ್ಟ್ಬಿನ್ ಇದೆ, ಡಸ್ಟ್ಬಿನಿಗೆ ಹಾಕಿ ಹೇಳ್ತಾರೆ. ನಮ್ಮ ಜನಗಳು ಅರ್ಥ ಮಾಡ್ಕೊಂಡು ಏನು ಮಾಡ್ತೀರಾ ನೋಡಿ. ಸ್ಟಾರ್ ವಿಮಲ್ ಇಲ್ಲಂದ್ರೆ ಪಾಪ ಜನಗಳೆಲ್ಲ ಮೈತಾರೆ. ಹೌದು ಹೌದು. ಅದೇ ಎಂಡ್ ಪಾಯಿಂಟ್ಗೆ ಬಂದಿದ್ದೀವಿ. ಲಾಸ್ಟ್ ಎಂಡ್ ಪಾಯಿಂಟ್ ಅಲ್ಲ, ಎಂಡ್ ಪಾಯಿಂಟ್ ತಗೊಂಡ್ರು. ಕೆಲವು ಶಾರ್ಟ್ಸ್ ಎಲ್ಲ ತಗೊಂಡ್ರು. ಅವರು ಕೊಡ್ತಾರಂತ ಹೇಳಿದ್ದಾರೆ. ಕೆಲವು ಶಾರ್ಟ್ಸ್ ಎಲ್ಲ ಕೊಟ್ಟರೆ ಅದನ್ನು ಈ ಯೂಟ್ಯೂಬ್ ಈ ವಿಡಿಯೋದಲ್ಲಿ ಹಾಕ್ತೀನಿ. ಕೊಲಾಬ್ರೇಷನ್ ಥರ ಕೇಳಿದ್ದೀನಿ. ಕಂಟೆಂಟ್ ಯಪ್, ಫೈನಲಿ ವಿ ಎಂಡೆಡ್ ಅವರ್ ಟ್ರೆಕ್. ಸೊ ಈಗ ಬೇಸ್ಮೆಂಟಿಗೆ ಬಂದಿದ್ದೀವಿ, ಅಂದರೆ ಕಾರ್ ಪಾರ್ಕಿಂಗ್. ಸೊ ಇಲ್ಲೇ ಇರುವಂಥದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಫೀಸ್ ಎಲ್ಲ, ಶುಲ್ಕ ಎಲ್ಲ ಕಟ್ಟುವಂಥದ್ದು. ಪರ್ ಪರ್ಸನ್ 60 rupees. ಆ್ಯಂಡ್ ಪ್ರೈವೇಟ್ ವೆಹಿಕಲೆಲ್ಲ ಇಲ್ಲೇ ಪಾರ್ಕ್ ಮಾಡಬೇಕು. ಸೊ ಇನ್ನು ಊಟ ಮಾಡಬೇಕು. ನೋಡೋಣ, ನೋಡ್ಬೇಕು ಇನ್ನು ಎಲ್ಲಿ ಸಿಗುತ್ತೆ ಅಂತೇಳಿ ಊಟ ಮಾಡಿ. ಟೈರ್ ತಡೀತಿದೆ. ಸೊ